ಕನ್ನಡ ದೂರದರ್ಶನ ವಲಯದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದ್ದ ಗೌರಿ ಧಾರಾವಾಹಿಯ ಖ್ಯಾತ ನಟಿ ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಷಾದನೀಯ ಘಟನೆ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಜನಪ್ರಿಯ ಕಿರುತೆರೆ ನಟಿಯಾಗಿ ಹೆಸರು ಮಾಡಿದ ನಂದಿನಿಯವರ ಈ ಅಕಾಲಿಕ ನಿಧನ ಮನೋರಂಜನಾ ವಲಯದ ಜೊತೆಗೆ ಅಭಿಮಾನಿಗಳನ್ನು ಕೂಡ ಗಂಭೀರ ಶಾಕ್ಗೆ ಒಳಪಡಿಸಿದೆ. ಮಾಹಿತಿಯ ಪ್ರಕಾರ, ನಂದಿನಿ ಅವರು ಕೆಂಗೇರಿ ಪ್ರದೇಶದಲ್ಲಿರುವ ತಮ್ಮ ಮನೆಯಲ್ಲಿ ಒಬ್ಬರೇ ವಾಸವಾಗಿದ್ದರು. ನಿನ್ನೆ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ವಿಷಯ ಬೆಳಕಿಗೆ ಬಂದಿದ್ದು, ಈ ಕುರಿತು ಕೆಂಗೇರಿ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಮಾನಸಿಕ ಖಿನ್ನತೆ ಆತ್ಮಹತ್ಯೆಗೆ ಕಾರಣವಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದ್ದು, ನಿಖರ ಕಾರಣ ಇನ್ನೂ ತಿಳಿದುಬರದಾಗಿದೆ. ಕಿರುತೆರೆ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ದ ಈ ನಟಿ ಕನ್ನಡದ ಜೊತೆಗೆ ತಮಿಳು ಧಾರಾವಾಹಿಯಲ್ಲೂ ಅಭಿನಯಿಸಿದ್ದರು. ಗೌರಿ ಧಾರಾವಾಹಿ ನೋಡಿದ ಪ್ರೇಕ್ಷಕರಿಗೆ ನಂದಿನಿಯ ಮುಖ ತುಂಬಾನೇ ಪರಿಚಯವಾಗಿತ್ತು. ಸರಳ ಸ್ವಭಾವ ಮತ್ತು ನೈಸರ್ಗಿಕ ಅಭಿನಯದ ಮೂಲಕ ಅವರು ಗಮನ ಸೆಳೆದಿದ್ದರು. ಧಾರಾವಾಹಿ ಅಭಿಮಾನಿಗಳ ನಡುವೆ ನಂದಿನಿ ಜನಪ್ರಿಯ ನಟಿಯಾಗಿ ಗುರುತಿಸಿಕೊಂಡಿದ್ದರು. ಈ ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ತನಿಖೆ ಮುಂದುವರಿಸುತ್ತಿದ್ದಾರೆ. ಡೆತ್ ನೋಟ್ ಇದೆಯೇ, ಯಾರ ವಿರುದ್ಧವಾದರೂ ಆರೋಪ ಮಾಡಿದ್ದಾರೆಯೇ ಎಂಬ ಪ್ರಶ್ನೆಗಳಿಗೂ ಉತ್ತರ ಹುಡುಕಲಾಗುತ್ತಿದೆ. ಕುಟುಂಬದವರಿಂದಲೂ ಮಾಹಿತಿ ಸಂಗ್ರಹಣೆಯ ಕಾರ್ಯ ನಡೆಯುತ್ತಿದೆ. ನಂದಿನಿಯವರ ಬದುಕಿನಲ್ಲಿ ಏನು ನಡೆಯುತ್ತಿತ್ತು, ಮಾನಸಿಕ ಒತ್ತಡಕ್ಕೆ ಕಾರಣ ಏನು ಎಂಬುದು ತನಿಖೆಯಲ್ಲೇ ಸ್ಪಷ್ಟಪಡಿಸಲಾಗಿದೆ. ತಮ್ಮ ಪ್ರತಿಭೆಯಿಂದ ಜನಮೆಚ್ಚುಗೆ ಗಳಿಸಿದ್ದ ಈ ನಟಿ ಆತ್ಮಹತ್ಯೆ ಮನೋರಂಜನಾ ವಲಯದಲ್ಲಿ ದುಃಖದ ನೆರಳು ಬೀರುವಂತೆ ಮಾಡಿದೆ. ಅವರು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದು, ನಂದಿನಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ್ದಾರೆ. ಇದೇ ವೇಳೆ ಮಾನಸಿಕ ಖಿನ್ನತೆ, ಒಂಟಿತನ, ಒತ್ತಡ ಇವುಗಳು ಗಂಭೀರ ಪರಿಗಣಿಸುವ ಅಗತ್ಯವಿದೆ ಎಂದು ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ಯಾರಿಗಾದರೂ ಮಾನಸಿಕ ಒತ್ತಡ ಅಥವಾ ಖಿನ್ನತೆ ಎದುರಾಗುತ್ತಿದ್ದರೆ ಕುಟುಂಬ, ಸ್ನೇಹಿತರ ಸಹಾಯ ಪಡೆಯುವುದು ಉತ್ತಮವಾಗಿದೆ. ಇದೊಂದು ದುರಂತ ಅಂತ್ಯವಾಗಿದ್ದು, ನಂದಿನಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುತ್ತೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.